ಇನ್ನೂ ನಿನಗೆ ಗೊತ್ತಾಗಿಲ್ವಾ? ಇವನನ್ನು ಯಾವಾಗ ಸಾಯಿಸ್ಬೇಕಂತ ನಾನು ಡಿಸೈಡ್ ಮಾಡಿ. ಬ್ಯಾಡ್ ಫೆಲೋ. ಇದು ಇಶಾನಿ. ಇಲ್ಲೇನ್ ಮಾಡ್ತಿದ್ಯಾ? ಅದೇ ಅತ್ತೆ, ಮನೆಯೆಲ್ಲ ತೋರಿಸ್ತಾ ಇದ್ದೀನಿ. ಮನೆ ಎಲ್ಲ ತೋರಿಸಿದ್ ಸಾಕು. ಮೊದಲು ಊಟ ಮಾಡ್ಲಿ ಕರ್ಕೊಂಡು ಹೋಗು. ಇಟ್ಸ್ ಓಕೆ ಮ್ಯಾಮ್, ಊಟ ಆಮೇಲೆ ಮಾಡೋಣ, ಮೊದಲು ಮನೆ ನೋಡೋಣ. ನಿಮ್ ಟೇಸ್ಟ್ ಏನು ಅಂತ ನಮಗೂ ಗೊತ್ತಾಗುತ್ತೆ. ಎಲ್ಲ ನೋಡಾಯ್ತಲ್ಲ. ಇದೊಂದು ರೂಮ್ ನೋಡಿದ್ರೆ ಮುಗೀತು. ಈ ರೂಮಲ್ಲಿ ಏನೂ ಇಲ್ಲ, ಸ್ಟೋರ್ ರೂಮ್ ತರ ಯೂಸ್ ಮಾಡ್ತಾ ಇದೀವಿ ಅಷ್ಟೇ. ಅತ್ತೆ, ಕರ್ಕೊಂಡು ಹೋಗು, ಗಾರ್ಡನ್ ಏರಿಯಾ ತೋರಿಸು. ಅಷ್ಟರಲ್ಲಿ ಊಟ ರೆಡಿ ಆಗತ್ತೆ. ಸರಿ ಅತ್ತೆ, ಬನ್ನಿ ಭೈರವಿ. ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಇಶಾನಿ ನಮ್ಮನೆನ ಇವಳಿಗೆ ಯಾಕೆ ತೋರಿಸ್ಬೇಕು? ನನಗೂ ಅದೇ ಅರ್ಥ ಆಗ್ತಿಲ್ಲಮ್ಮ. ಇಶಾನಿ ಅವಳನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅವಳ ರೂಮ್ನ ತೋರ್ಸಕ್ ಮುಂಚೆ ನಾವಿಲ್ಲಿ ಬಂದಿದ್ದು ಸರಿ ಹೋಯ್ತು. ಇಲ್ಲ ಅಂದ್ರೆ ಅಥರ್ವನ್ ವಿಷಯ ಎಲ್ಲ ಅವಳಿಗೆ ಗೊತ್ತಾಗೋಗ್ತಾ ಇತ್ತು. ಇವಳಿಗೆ ಫ್ರೆಂಡ್ ಮಾಡ್ಕೊಳಕ್ ಬೇರೆ ಯಾರು ಸಿಗ್ಲೇ ಇಲ್ವಾ? ಅತ್ತೆಗಾಗದೆ ಇರೋಳು ಸೊಸೆಗೆ ಹತ್ರ ಆಗ್ತಾ ಇದ್ದಾಳೆ. ಇವಳು ಯಾರು, ಏನು, ಎತ್ತ ಅಂತ ಎಲ್ಲ ತಿಳ್ಕೊಳ್ಬೇಕಮ್ಮ. ತುಂಬಾ ಕಾಡ್ತಾ ಇದ್ದಾಳೆ. ಇವತ್ತಿದೆ ಅವಳಿಗೆ. ಅರೆ ಲಕ್ಕಿ, ಸೊನಾಲಿ, ಬನ್ನಿ ಒಳಗೆ. ಹಾಯ್ ಜಾನು, ಏನ್ ಮಾಡ್ತಿದ್ದೆ? ನೋಡಿಲ್ವಾ ಸರ್, ಮೇಡಮ್ ಏನು ಡೀಪ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಓ, ಹಾಗಾದ್ರೆ ಇಬ್ರು ಆಗ್ಲೇ ನೋಡಿದ್ರಿ ಅಂತ ಆಯ್ತು. ಹ್ಞೂ ಜಾನು, ನಿನ್ನ ನೋಡ್ರೆ ತುಂಬಾನೇ ಖುಷಿ ಆಗುತ್ತೆ. ನಿನ್ನ ಆಸೆ ಗಾಳಿಪಟನ ಮತ್ತೆ ಹಾರ್ಸಕ್ಕೆ ಟ್ರೈ ಮಾಡ್ತಾ ಇದೀಯಾ. ಗುಡ್. ಥ್ಯಾಂಕ್ ಯು ಲಕ್ಕಿ. ಜಾನು, ನಿನಗೇನೋ ತೋರಿಸ್ಬೇಕು. ಏನದು? ವೇಟ್. ನಿನ್ ಡ್ಯಾನ್ಸ್ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಸೋನಾಲಿ ಎಡಿಟ್ ಮಾಡಿ ಪೋಸ್ಟ್ ಮಾಡಿರೋದು. ಹ್ಞೂ ಲಕ್ಕಿ, ನಾನು ಇದನ್ನೇ ನೋಡ್ತಿದ್ದೆ. ವಿಡಿಯೋ ಏನ್ ನೋಡ್ತೀಯಾ? ಅದಕ್ಕೆ ಬಂದಿರೋ ಲೈಕ್ಸು ಕಮೆಂಟ್ಸ್ ನ ನೋಡು. ವಾಟ್? ಲೈಕ್ಸು ಕಮೆಂಟ್ಸಾ? ಹೇ ಲಕ್ಕಿ, ಇದೇನು ಇಷ್ಟೊಂದೆಲ್ಲ ವ್ಯೂಸು, ಕಮೆಂಟ್ಸು, ಫೀಡ್ಬ್ಯಾಕ್ ಎಲ್ಲ ಬಂದಿದೆ? ಹ್ಞೂ ಜಾನು, ನಿನ್ ಡ್ಯಾನ್ಸ್ ವಿಡಿಯೋ, ಫೋಟೋಸು ಎಲ್ಲ ವೈರಲ್ ಆಗ್ತಿದೆ. ಸೋಷಿಯಲ್ ಮೀಡಿಯಾನೇ ಅಳ್ಳಾಡುತ್ತಾ ಏನೋ. ಹಾ ಮೇಡಮ್, ಫಸ್ಟ್ ಅಟೆಂಪ್ಟ್ ಅಲ್ಲೇ ಇಷ್ಟೊಂದು ರೆಸ್ಪಾನ್ಸ್ ಬರ್ತಿದೆ ಅಂದ್ರೆ ಗ್ರೇಟ್ ಬಿಡಿ ಮೇಡಮ್. ನೀವು ನೋಡ್ತಾ ಇರಿ, ನೀವು ಬೇಗನೆ ಫೇಮಸ್ ಆಗಿ ಹೋಗ್ತೀರಾ. ಹ್ಞೂ ಜಾನು, ನಿನ್ನಿಂದ ಆಗೋದೇ ಇಲ್ಲ ಅನ್ನೋ ಮಾತೇ ಇಲ್ಲ. ಸಾಧ್ಯನೇ ಇಲ್ಲ ಅಂತ ಕೂತಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಇವಾಗ ನೋಡು, ಟ್ರೈ ಮಾಡಿದಕ್ಕೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ನೀ ಟ್ರೈ ಮಾಡದಿದ್ರೆ ಇದನ್ನೆಲ್ಲ ಮಿಸ್ ಮಾಡ್ಕೋತಿದ್ದೆ. ಎಸ್ ಲಕ್ಕಿ, ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಲಕ್ಕಿ? ನಂಗೆ ಇದನ್ನೆಲ್ಲ ನಂಬೋದಕ್ಕೆ ಆಗ್ತಿಲ್ಲ. ನಂಬಲೇಬೇಕು ಜಾನು. ನೋಡು, ಸಾಕ್ಷಿ ಕಣ್ಮುಂದೆನೆ ಇದೆಯಲ್ಲ. ನನ್ನ ಪ್ಲಾನ್ ಹೇಗ್ ವರ್ಕ್ ಆಯ್ತು ಅಂತ ನೋಡಿದ್ಯಾ? ನಿಜ ಲಕ್ಕಿ, ಥ್ಯಾಂಕ್ ಯು ಸೋ ಮಚ್. ಅಕ್ಕ ನಂಗೆ ಈ ಥರ ಎಲ್ಲ ಮಾಡು ಅಂತ ಮೋಟಿವೇಟ್ ಮಾಡಿದ್ದು ತುಂಬಾನೇ ಒಳ್ಳೇದಾಯ್ತು. ಆದ್ರೆ ಇದೆಲ್ಲ ಸಾಧ್ಯ ಆಗಿದ್ದು ನಿನ್ನಿಂದ. ಜಾನು,
ನೀನ್ ನಂಗೆ ಥ್ಯಾಂಕ್ಸ್ ಗಿನ್ಸ್ ಏನು ಹೇಳೋದ್ ಬೇಡ. ನಿನ್ ಖುಷಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀನ್ ಖುಷಿಯಾಗಿದ್ರೆ ಈ ಮನೇಲಿ ಎಲ್ಲರೂ ನೆಮ್ಮದಿಯಾಗಿರ್ತಾರೆ. ನನ್ನ ಖುಷಿನ ಬಯಸೋ ನಿನ್ ಮನ್ಸು ಎಷ್ಟು ಒಳ್ಳೇದು ಲಕ್ಕಿ. ಆದ್ರೂ ಥ್ಯಾಂಕ್ ಯು ಸೋ ಮಚ್. ಹಾ ಓಕೆ ಓಕೆ, ನಿನ್ ರಾಶಿ ರಾಶಿ ಥ್ಯಾಂಕ್ಸ್ನೆಲ್ಲ ನನ್ನ ಪಾಕೆಟಲ್ಲಿ ಇಟ್ಕೋತೀನಿ. ಹಾ ಸೋನಾಲಿ, ನನ್ ಖುಷಿಲಿ ಲಕ್ಕಿದ್ ಎಷ್ಟು ಪಾರ್ಟ್ ಇದೆಯೋ ನಿಮ್ದು ಅಷ್ಟೇ ಪಾರ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಮೇಡಮ್, ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ಎಷ್ಟ್ ಜಾನು, ಇದು ಅವ್ರ ಕೆಲ್ಸ, ಅದಕ್ಕೆ ತಾನೇ ನಾವು ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿರೋದು. ಹಾ ಲಕ್ಕಿ, ಅದು ನಿಜಾನೇ. ಆದ್ರೆ ಅವರು ಅವ್ರ ಕೆಲ್ಸನ ಕೆಲ್ಸ ಅಂತ ನೋಡ್ತೀರಾ, ಪ್ರೀತಿಯಿಂದ ಮಾಡ್ದಾಗ್ಲೇ ತಾನೆ ಅದ್ರ ರಿಸಲ್ಟ್ ಈ ತರ ಬರೋದು. ಎಸ್ ಮೇಡಮ್, ಬಟ್ ಆದ್ರೂ ಇದಕ್ಕೆ ಲಕ್ಕಿ ಸರ್ ತುಂಬಾನೇ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಡಿಟಿಂಗ್ ಟೈಮಲ್ಲಿ ಇದು ಹೀಗೆ ಬರಬೇಕು ಅಂತ ನನ್ನ ಹತ್ರ ಹೇಳ್ಸಿ ಮಾಡಿಸಿದ್ರು. ಸೊ ಅವ್ರಿಗೆ ನಿಮ್ಮ ಮೇಲಿರೋ ಪ್ರೀತಿ ಕಾಳಜಿಯಿಂದಾನೆ ಇಷ್ಟೆಲ್ಲ ಆಗಿದ್ದು ಮೇಡಮ್. ಓಕೆ ಜಾನು, ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಸೋನಾಲಿ ಅವರೇ, ಜಾನು ಜೊತೆನೇ ಇರಿ. ಓಕೆ ಸರ್. ಸರಿ ಲಕ್ಕಿ, ತಗೋ. ಬಾಯ್ ಬಾಯ್. ಲಕ್ಕಿ ಲಕ್ಕಿ ಲಕ್ಕಿ, ಏನೋದು ನೀನು ಮತ್ತೆ ಜಾನು ಖುಷಿಯಾಗೇನೋ ಮಾತಾಡ್ತಾ ಇದ್ರಿ, ಏನೋದು? ಹ್ಞೂ ಮಾಮ್, ಸೋಷಿಯಲ್ ಮೀಡಿಯಾದಲ್ಲಿ ಜಾನೋದು ಫೋಟೋಸು ವಿಡಿಯೋಸು ಎಲ್ಲ ತುಂಬಾ ವೈರಲ್ ಆಗಿ ಒಳ್ಳೆ ಕಮೆಂಟ್ಸು, ಒಳ್ಳೆ ಲೈಕ್ಸು, ಫೀಡ್ಬ್ಯಾಕ್ ಎಲ್ಲ ಬಂದಿದೆ. ಸೊ ಜಾನು ತುಂಬಾನೇ ಖುಷಿಯಾಗಿದ್ದಾಳೆ. ಹೌದೇನೋ? ಅಷ್ಟು ಬೇಗ ಅಷ್ಟೆಲ್ಲ ವ್ಯೂಸು ಫೀಡ್ಬ್ಯಾಕು ಬಂದಿದ್ಯಾ? ಇದೆಲ್ಲ ನಿಜನೇನು? ಅದ್ಯಾರಪ್ಪ ಅವಳ ಡಾನ್ಸು ಫೋಟೋಸು ವಿಡಿಯೋಸು ಇದನ್ನೆಲ್ಲ ನೋಡಿ ಮೆಚ್ಕೊಂಡಿರೋರು? ಅದೆಲ್ಲ ಹಾಗೆ ಮಾಮ್. ಹೇಳೋ, ಅದೆಲ್ಲ ಹೇಗ್ ಸಾಧ್ಯ? ಮಾಮ್, ಇದಕ್ಕೆಲ್ಲ ಪೇಡ್ ಪ್ರಮೋಷನ್ ಅಂತ ಒಂದು ವೆಬ್ಸೈಟ್ ಇದೆ, ಅದರಿಂದ ಮಾತ್ರ ಸಾಧ್ಯ. ಇವಾಗ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದ್ರೆ ನಾವು ಏನ್ ಬೇಕಾದ್ರೂ ಮಾಡ್ಬೋದು. ಓ, ಹಾಗಾದ್ರೆ ಇದೆಲ್ಲ ನಿಜ ಅಲ್ವಾ? ನೋ ಮಾಮ್, ಇದೆಲ್ಲ ನನ್ನ ಪ್ಲಾನು, ಜಾನುನ ಇಂಪ್ರೆಸ್ ಮಾಡಕ್ಕೆ. ಪರವಾಗಿಲ್ವೇ, ನನ್ ಮಗ ಚೆನ್ನಾಗೆ ಗೇಮ್ ಪ್ಲಾನ್ ಮಾಡ್ತಿದ್ದಾನೆ ಅಲ್ವೇನೋ? ಅಲ್ಲ ಮಾಮ್, ನೀನ್ ನನ್ನನ್ನ ಏನಂತ ಅನ್ಕೊಂಡಿದ್ಯಾ? ಕೈಲಾಗದೆ ಇರೋನು ಅಂತನಾ? ನೋ ಮಾಮ್, ನೋ. ಜಾನುನ ಸ್ಲೋಲಿ ಇಂಪ್ರೆಸ್ ಮಾಡ್ತಾ ಅವಳಿಗೆ ನನ್ನ ಮೇಲೆ ಒಳ್ಳೆ ಫೀಲ್ ಬರಬೇಕು, ಆ ತರ ಮಾಡ್ತೀನಿ, ನೋಡ್ತಿರು. ವೆರಿ ಗುಡ್ ಮಗ್ನೆ. ಒಂದ್ ಸಲ ಸಂಪೂರ್ಣವಾಗಿ ಜಾನು ನಿನ್ನ ನಂಬುದ್ಲು ಅಂದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಜಾನುಗೆ ನಿನ್ ಮೇಲೆ ಪ್ರೀತಿ ಹುಟ್ಟೋಕಿನ ಮುಂಚೆ ನಂಬಿಕೆ ಹುಟ್ಟಬೇಕು. ಯಾಕಂದ್ರೆ ಒಂದ್ ಸಲ ನಂಬಿಕೆ ಗಳಿಸ್ಕೊಂಡ್ರೆ ಪ್ರೀತಿ ತಾನಾಗೆ ಹುಟ್ಟುತ್ತೆ. ಹ್ಞೂ ಮಾಮ್, ಹಾಗೆ ಮಾಡ್ತೀನಿ. ನಾನಿಟ್ಟಿರೋ ಫಸ್ಟ್ ಸ್ಟೆಪ್ಪಲ್ಲಿ ನನಗೆ ಜಯ ಸಿಕ್ಕಿದೆ. ಹಾಗೆ ಸ್ಟೆಪ್ ಇಡ್ತಾ ಅವಳ ಮನ್ಸಲ್ಲಿ ನನ್ನ ಹೆಸರು ಅಚ್ಚಾಗಬೇಕು, ಹಾಗೆ ಮಾಡ್ತೀನಿ. ಹೌದು ಮಗ್ನೆ, ಹಾಗೆ ಮಾಡು. ಯಾವುದೇ ಕಾರಣಕ್ಕೂ ಜಾನುಗೆ ನಿನ್ನ ಪ್ರೀತಿ ಮೇಲೆ ಡೌಟ್ ಬರ್ದೇ ಇರೋ ತರ ನೋಡ್ಕೊ. ಒಂದ್ ಸಲ ನಿನ್ ಪ್ರೀತಿ ಮೇಲೆ ಅವಳಿಗೆ ಡೌಟ್ ಬಂದ್ರೆ ಜೀವನ ಪೂರ್ತಿ ಅವಳು ನಿನ್ನ ಅನುಮಾನದಿಂದಲೇ ನೋಡ್ತಿರ್ತಾಳೆ. ಇಲ್ಲ ಮಾಮ್, ಹಾಗಲ್ಲ ಆಗಲ್ಲ, ಯು ಡೋಂಟ್ ವರಿ. ಸರಿ ಮಗ್ನೆ, ಅಂತೂ ಇಂತೂ ನನ್ನ ಮಗ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾನೆ ಅಂತಾಯ್ತು. ಹೀಗೆ ಯಾವಾಗ್ಲೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಜಾನುಗೆ ಹತ್ರ ಆಗು. ನಿನ್ನ ಗುರಿ ಜವಾಬ್ದಾರಿನ ಯಾವುದೇ ಕಾರಣಕ್ಕೂ ಮರಿಬೇಡ. ಓಕೆ ಮಾಮ್.